ಕನ್ನಡದ ಉದ್ಧಾರಕ ಮಹಾಮಾನವ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಶಿಕ್ಷಣಾಧಿಕಾರಿ ನಟೇಶ್ ಗಂಗಾವತಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸುವ ಮೂಲಕ ಶಿಕ್ಷಣದಿಂದಲೇ ಅಜ್ಞಾನ, ಅಂಧಕಾರ ಹಾಗೂ ಮೂಢನಂಬಿಕೆಗಳಿಂದ ಹೊರಬರಲು ಸಾಧ್ಯ. ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾ ದಲಿತ ಸೇನೆ ಕೈಗೊಂಡಿರುವ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಗಳು ಅತ್ಯಂತ ಅರ್ಥಪೂರ್ಣವಾಗಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್ ಹೇಳಿದರು. ಅವರು ಗುರುವಾರದಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ದಲಿತ ಸೇನೆ ವತಿಯಿಂದ ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ 300ಕ್ಕೂ ಅಧಿಕ ಜಾಮಿಟ್ರಿ ಬಾಕ್ಸ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಶ್ರೀರಾಮನಗರ ಸರ್ಕಾರಿ ಶಾಲೆಯಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಪ್ರಸ್ತುತ ಖಾಸಗಿ ಶಾಲೆಗಳ ತೀವ್ರ ಪೈಪೋಟಿಯಿಂದಾಗಿ ಹಲವು ಸರ್ಕಾರಿ ಶಾಲೆಗಳು ಸಂಕಷ್ಟ ಎದುರಿಸುತ್ತಿವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಉಡ್ಚಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಶ್ರೀರಾಮನಗರ ಸೇರಿದಂತೆ ಹುಳುಕಿಹಾಳ್, ಪ್ರಗತಿನಗರ, ಮರಳಿ, ವಿನೋಬನಗರ ಹಾಗೂ ಈಡಗನೂರ್ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲು ಮುಂದಾಗಿರುವುದು ಶ್ಲಾಘನೀಯ. ಇದರಿಂದ ಅವರಲ್ಲಿರುವ ಶಿಕ್ಷಣದ ಮೇಲಿನ ಪ್ರೀತಿ ಹಾಗೂ ಸಾಮಾಜಿಕ ಕಳಕಳಿ ವ್ಯಕ್ತವಾಗುತ್ತದೆ ಎಂದು ನಟೇಶ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಉಡಚಪ್ಪ, ಶಿಕ್ಷಣವೇ ಶಸ್ತ್ರ, ಶಿಕ್ಷಣವೇ ಶಕ್ತಿ ಎಂಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವದಂತೆ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವ ಕಾರ್ಯವನ್ನು ದಲಿತ ಸೇನೆ ಮುಂದುವರಿಸಲಿದೆ ಎಂದರು. ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪುರಸ್ಕಾರ ನೀಡುವುದು ಸೇರಿದಂತೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಿಕ್ಷಣ, ಸಮಾನತೆ, ಸ್ವಾಭಿಮಾನ ಹಾಗೂ ಸಾಮಾಜಿಕ ಅಭಿವೃದ್ಧಿಯನ್ನ ಮೂಲ ಉದ್ದೇಶವನ್ನಾಗಿಸಿಕೊಂಡು ದಲಿತ ಸೇನೆ ನಿರಂತರವಾಗಿ ಸೇವೆ ಸಲ್ಲಿಸಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಕೀಲ ವೀರೇಶ್, ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತಪ್ಪ ನಾಯಕ್, ಶಿವಕುಮಾರ್ ಡಿ, ಗೋಪಾಲ್ ವಕೀಲರು, ಗಂಗಾವತಿ ತಾಲೂಕು ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಹುಳಿನೂರ್ ಸೇರಿದಂತೆ ವೆಂಕೋಬಾ, ನರೇಶ್, ಗಣೇಶ್, ರಾಜು, ಶಿವು, ಶರಣಪ್ಪ, ಸುರೇಶ್, ಮಂಜುನಾಥ್, ಕೃಷ್ಣ, ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿಮಗೆಲ್ಲ ಗೊತ್ತಿದೆ ಅಂಬೇಡ್ಕರ್ ಬಗ್ಗೆ, ನೀವೆಲ್ಲ ಕೇಳಿದ್ದೀರಲ್ವಾ? ಯಾರು ಅಂಬೇಡ್ಕರ್? ಯಾರು ಏನ್ ಬಂದಿದ್ದಾರೆ ಅವರು? ಅದನ್ನ ಹೇಳಿ. ಏನ್ ಬಂದಿದ್ದಾರೆ? ಸಂವಿಧಾನದ ಶಿಲ್ಪಿಯವರು, ಸಂವಿಧಾನದ ಬದಲಿತವರು. ಹಾಗಂದ್ರೆ ಏನು ಅನ್ನೋದನ್ನ ಬಹಳ ಸರಳವಾಗಿ ನಿಮಗೆ ಹೇಳ್ತೀನಿ. ಅಂಬೇಡ್ಕರ್ ಬದುಕಿದಂತಹ ಕಾಲದಲ್ಲಿ
ಈ ಸಮಾಜದಲ್ಲಿ ಇದ್ದಂತಹ ಅನಿಷ್ಟ ಪದ್ಧತಿಗಳು, ಮನುಷ್ಯನನ್ನ ಸಹಿಸದೇ ಇರ್ತಕ್ಕಂತಹ ಒಂದು ವ್ಯವಸ್ಥೆ, ಮನುಷ್ಯ ಮತ್ತೊಂದು ಜಾತಿಯನ್ನ ಸಹಿಸದೇ ಇರ್ತಕ್ಕಂತಹ ಒಂದು ವ್ಯವಸ್ಥೆಗಳು ಆ ಕಾಲದಲ್ಲಿ ಇತ್ತು. ಅಂತಹ ಅವಮಾನಗಳ ನಡುವೆ ಮೇಲೆದ್ದು ಬಂದವರು, ಈ ಮನುಕುಲವನ್ನ ಉದ್ಧಾರ ಮಾಡಿದವರು, ಈ ಸಮಾಜಕ್ಕೆ ಮಾನವ ಸಹಜವಾದಂತಹ ಧರ್ಮ ಅಂತ ಬೋಧನೆ ಮಾಡ್ತಕ್ಕಂಥವರು ಅಂಬೇಡ್ಕರ್ ಅವರು. ಅವರ ಒಂದು ಯಶಸ್ಸು ಮತ್ತು ಪ್ರಯತ್ನದ ಫಲವಾಗಿ ಇವತ್ತು ನಾವೆಲ್ಲ ಕೂಡ ಸಹಜವಾದಂತಹ ಜೀವನವನ್ನ ಬದುಕ್ತಕ್ಕಂತಹ ಒಂದು ಅವಕಾಶ ನಮಗೆ ಸಂವಿಧಾನದ ಮುಖಾಂತರವಾಗಿ ಸಿಕ್ಕಿದೆ. ಅವರೊಂದು ಮಾತು ಯಾವಾಗಲೂ ಹೇಳ್ತಾ ಇದ್ದಾರೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಾಗಿ. ಶಿಕ್ಷಣವನ್ನ ಪಡೆದವರು ಹುಲಿಯಂತೆ ಘರ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನೇ ಅನ್ಯಾಯದ ವಿರುದ್ಧ ಸಿಡಿದೇಳ್ಬೇಕಂತಕ್ಕಂತಹ ಒಂದು ಕಾರ್ಯನ ಕೊಟ್ಟಂತವರು. ಅದೇ ಶಿಕ್ಷಣದ ಮಹತ್ವ ಎಷ್ಟು ಮುಖ್ಯ ಅಂತ ಹೇಳ್ತಿದ್ದರು ಅಂಬೇಡ್ಕರ್. ಸೊ ಈ ಒಂದು ಏನ್ 80ನೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇನ್ನು 2 ದಿನಗಳಲ್ಲಿ ನಾವು ಸಂಭ್ರಮದಿಂದ ಆಚರಣೆ ಮಾಡಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಬಹಳ ಅರ್ಥಪೂರ್ಣವಾಗಿ ಹುಚ್ಚಪ್ಪ ಮತ್ತು ತಂಡದವರು ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ಕಾರ್ಯ. ನಾವು ಹುಚ್ಚಪ್ಪನ ನೋಡಿದಾಗ ಏನಪ್ಪ ಇದು ಬಹಳ ಜೋರು ಮನುಷ್ಯ ಅಂತ ಅನ್ಕೊಂಡಿದ್ವಿ. ನಮ್ಗೆ ಈಗ ಅನಿಸ್ತಾ ಇದೆ ಮನಸ್ಸು ಎಷ್ಟು ಮೃದು ಇದೆ, ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿ ನಮ್ಗೆ ಇವತ್ತು ನಾವು ಅದನ್ನೇ ಕಾಳಜಿ ಬರ್ತಾ ಮಾತಾಡ್ಕೊಂಡು ನಾನು ಮತ್ತು ರಾಘವೇಂದ್ರ ಮಾತಾಡ್ಕೊಂಡು ಬಂದ್ವಿ. ಎಲ್ಲ ನಮ್ಮ ಕಚೇರಿಗೆ ಬರೋರು ಏನೇನೆಲ್ಲ ಉದ್ದೇಶಗಳು ಇಟ್ಕೊಂಡು ಒಳಗಡೆ ಬರ್ತಾರೆ. ನಮ್ಗೆ ಹೊರಗಡೆಯಿಂದ ಬರ್ತಿದ್ದಾಗೆ ನಾವು ಮೇಲಿಂದ ಕೆಳಗೆ ನೋಡುವಂತ ಸಂದರ್ಭ ಬಂದ್ಬಿಡುತ್ತೆ. ಅದೇ ಹುಚ್ಚಪ್ಪ ಬಂದು ಇವತ್ತು ಕೂಡ ನಮ್ಮ ಕಚೇರಿ ಆತ್ಮೀಯವಾಗಿ ಗೌರವವಾಗಿ ಕಾದು ಕೂರಿಸಿ ಮಾತಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮತ್ತೆ ನಮ್ಮ ಕಣ್ಮುಂದೆ ಇದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಹುಚ್ಚಪ್ಪ ಅಂತ. ಮೊನ್ನೆ ಇಂದಿರಾ ಗಾಂಧಿ ವಸತಿ ಶಾಲೆಯಿಂದ 1 ವರ್ಷದಿಂದ ಶಾಲೆ ಬಳಕೆಗೆ ಅದು ಯೋಗ್ಯ ಆಗಿದ್ದಿಲ್ಲ, ಬಿಟ್ಟಿರಲಿಲ್ಲ ಅದು. ಸೊ ಅದನ್ನ ಒಂದು ಮುಷ್ಕರ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಎಲ್ಲ ಮಕ್ಕಳಿಗೆ ಒಳಿತಾಗ್ತಕ್ಕಂಥ ನಿಟ್ಟಿನಲ್ಲಿ ಆ ಶಾಲೆಯನ್ನು ಓಪನ್ ಮಾಡಿಸಿದ ಕೀರ್ತಿ ಹುಚ್ಚಪ್ಪ ಅವರಿಗೆ ಸಲ್ತದೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಸಮಾಜಮುಖಿಯಾಗಿರುವಂತಹ ಮತ್ತು ಶೈಕ್ಷಣಿಕವಾದಂತಹ ಒಂದು ಒಳ್ಳೆಯ ಕಾರ್ಯಗಳಿಗೆ ನಮ್ಮ ಸ್ಪಂದನೆ ನಿರಂತರವಾಗಿರುತ್ತೆ. ಹುಚ್ಚಪ್ಪ ಕರೆದಿದ್ದಾರೆ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳಿ ಈ 11 ಗಂಟೆಗೆ ಕೂಡಿದೆ ಹುಚ್ಚಪ್ಪ ಗಂಗಾವತಿಯಲ್ಲಿ. ಸೊ ಅದನ್ನ ಮತ್ತೆ ನಾವು ಹೋಗ್ತೀವಿ ಅಂತಕ್ಕಂಥ ಒಂದು ಧೈರ್ಯದ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹಾಜರಾದ್ವಿ. ನಮ್ಗೆ ತುಂಬಾ ಖುಷಿ ಇದೆ ಹುಚ್ಚಪ್ಪ, ನಿಮ್ಮ ಕೆಲಸ ಇದೇ ರೀತಿ ನಿರಂತರವಾಗಿ ಆಗಲಿ. ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ನಾನು ಮಾತಾಡ್ತೀನಿ, ಅವ್ರಿಗೆ ದೂರವಾಣಿ ನಂಬರ್ ಕೊಡಿ. ಮತ್ತೆ ಈ ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯವಾದ. ಎಷ್ಟೋ ಮನೆಗಳಲ್ಲಿ ನಾವು ಯೋಚನೆ ಮಾಡ್ತೀವಿ, ಒಂದು ಸಣ್ಣ ಪೆನ್ಸಿಲ್ ತಗೋಬೇಕು ಅಂದ್ರೆ ಅಪ್ಪಂದಿರು ಜೇಬು ತಡ್ಕಾಡ್ತಕ್ಕಂತಹ ಒಂದು ಅತ್ಯಂತ ಬಡ ಕುಟುಂಬಗಳಿಂದ ಬಂದಿರ್ತಕ್ಕಂತಹ ಮಕ್ಕಳು ನಮ್ಮ ಕಣ್ಮುಂದೆ ಇದ್ದಾರೆ. ಸೊ ಈ ಮಕ್ಕಳಿಗೆಲ್ಲ ಭವಿಷ್ಯ ಏನೇನಿದೆಯೋ ಯಾರಿಗೆ ಗೊತ್ತಿದೆ, ಏನೆಲ್ಲ ಆಗ್ತಕ್ಕಂಥ ಅವಕಾಶಗಳಿರ್ತವೆ. ನಾವು ರಾಮೇಶ್ವರಲ್ಲಿ ಎಲ್ಲ ಓಡಾಡ್ತಾ ಇದ್ದ ಪೇಪರ್ ಮನೆಗೆ ಹಾಕ್ತಾ ಇದ್ದಂತಹ ವ್ಯಕ್ತಿ ರಾಷ್ಟ್ರಪತಿ ಆಗ್ತದೆ ಅಂತ ಹೇಳಿದೆ. ಈ ಮಕ್ಕಳಿಗೆ ಏನಿದೆ ಯಾರು ಗೊತ್ತಿದೆ. ಸೊ ಅದರಿಂದ ನಿಮ್ಮ ಭವಿಷ್ಯ ಚೆನ್ನಾಗಿ ಮತ್ತೆ ಎಲ್ಲ ಕರ್ತವ್ಯಗಳು ಚೆನ್ನಾಗಿ ಓದ್ಬೇಕು. ಅದೇ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ್ದು. ನಿಮ್ಮ ಬದುಕನ್ನ ನೀವು ರೂಪಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ದಾರೆ, ನಮ್ಮ ಏಳಿಗೆಗೆ ನಾನೇ ಶಿಲ್ಪಿ ಅಂತ. ನಿಮ್ಮ ಬದುಕಿಗೆ ನೀವೇ ಶಿಲ್ಪಿ ಆಗ್ಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟಿದ್ದಾರೆ. ಅನೇಕ ಮಹಾನ್ ನಾಯಕರ ಜೀವನ ಚರಿತ್ರೆಗಳನ್ನ ಓದ್ಬೇಕು. ಎಲ್ಲವನ್ನು ಓದಿ ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸ್ಕೊಳ್ಳಿ. ಮತ್ತೆ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಈ ಜಾಮಿಟ್ರಿ ಬಾಕ್ಸ್ ನ ಪ್ರಯೋಜನ ಆಗಲಿ. ನಮ್ಗೆಲ್ಲ ಇದು ಜಾಮಿಟ್ರಿ ಇರ್ತಕ್ಕಂಥ ವಸ್ತುಗಳು ಪರಿಕರಗಳು ಏನು ಅಂತಾನೆ ಗೊತ್ತಿರಲಿಲ್ಲ, ಏನು ಬಳಸ್ಕೋಬೇಕು ಅಂತಾನೆ ಗೊತ್ತಿರಲಿಲ್ಲ. ನಮ್ಮ ಎಜುಕೇಶನ್ ಮುಗಿದೋಯ್ತು. ನಮ್ಮ ಮಕ್ಕಳು ಈ ರೀತಿ ವಂಚನೆ ಆಗಬಾರ್ದು. ಶಿಕ್ಷಕರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇಲ್ಲಿ ಇರ್ತಕ್ಕಂತಹ ಏನು ಪರಿಕರಗಳಿದ್ದಾವೆ ಆದ್ರೆ ಏನಂತ ಪರಿಚಯಿಸ್ತೀವಿ, ಮಕ್ಕಳಿಗೆ ಪರಿಚಯಿಸ್ತೀವಿ, ಏನಕ್ಕಾಗಿ ಬಳಸ್ತೀವಿ, ಯಾವ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಇದು ಇದೆ ಅಂತ ಹೇಳಿ ಮಕ್ಕಳಿಗೆ ಪರಿಚಯಿಸ್ಬೇಕು. ಸುಮ್ಮನೆ ಜಾಮೆಟ್ರಿ ಕೊಟ್ಟರೆ ಪೆನ್ ಇಟ್ಕೊಳ್ಳಕ್ಕೆ. ಮೊನ್ನೆ ಒಂದು ಶಾಲೆಗೆ ಹೋಗಿದ್ವಿ, ಆ ಮಗುಗೆ ಸ್ಕೇಲ್ ನ ತೋರಿಸಿ ಕೇಳಿದೆ, 5ನೇ ಕ್ಲಾಸ್ ಮಗು ಸ್ಕೇಲ್ ತೋರಿಸಿ ಕೇಳಿ ಏನಕ್ಕೆ ಬಳಸ್ತೀಯ ಇದನ್ನ ಅಂದ್ರೆ, ಸರ್ ಗೆರೆ ಹಾಕಕ್ಕೆ ಸರ್, ಗೆರೆ ಹಾಕಕ್ಕೆ ಅಷ್ಟೇ ಅಂದ್ರೆ, ಹೌದು ಸರ್ ಗೆರೆ ಹಾಕಕ್ಕೆ ಮಾತ್ರ ಬಳಸ್ತೀವಿ. ಆಗ ಅವ್ರಿಗೆ ಕಿವಿ, ಮೂಗು, ಕಣ್ಣು ಎಲ್ಲ ಉದ್ದ ಎಲ್ಲ ತೋರಿಸಿ, ಅಗಲ ತೋರಿಸಿ, ಉದ್ದ ಇಟ್ಟು ಅಗಲ ಇದನ್ನು ಅಳಿಯಕ್ಕೆ ಬಳಸ್ತಾರೆ ಅಂತ ಹೇಳಿ ಮಕ್ಕಳು ಪರಿಚಯ ಮಾಡ್ಕೊಟ್ಟಿದ್ದಾರೆ. ಸೊ ಹೀಗೆ ನಮ್ಮ ಮಕ್ಕಳನ್ನ ಕರ್ತವ್ಯದಲ್ಲಿ ಇರ್ತಕ್ಕಂಥದ್ದು ನಾವೇ ನಮ್ಮ ಶಿಕ್ಷಕ ಸಮುದಾಯ ಈ ದಿಶೆಯಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತೀವಿ.
ಇವತ್ತು ದಲಿತ ಸೇನೆಗಳಿಂದ ಕೊಡಿರ್ತಕ್ಕಂಥ ಈ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇರ್ತಕ್ಕಂತಹ ಪರಿಕರಗಳ ಪೂರ್ಣ ಪರಿಚಯ ಮಕ್ಕಳಿಗೆ ಆಗ್ಬೇಕು. ಆ ದಿಶೆಯಲ್ಲಿ ಶಿಕ್ಷಕರು ಪ್ರಯತ್ನ ಮಾಡಿ ಉತ್ಸವ ಕಡೆಯಿಂದ ಇಂಥ ಸಾಕಷ್ಟು ಪ್ರಯತ್ನಗಳು, ಒಳ್ಳೆಯ ಕೆಲಸಗಳು ನಿರಂತರವಾಗಿ ನಮ್ಮ ಸಹಕಾರವಾಗಿ ನಿರಂತರವಾಗಿ ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಒಂದು ಏನು ಅಡೆತಡೆಗಳು ಮತ್ತು ಕೊಳೆಯಿಂದ ತೆಗಿತಕ್ಕಂತಹ ಕೆಲಸವನ್ನ ಉತ್ಸವ ಮತ್ತು ತಂಡ ಬಹಳ ಖುಷಿಯಿಂದ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಾವು ಇದೇವೆ ಉತ್ಸವ ಅಂತ ಹೇಳ್ತಾ ಎಷ್ಟು ಮಾತಾಡ್ಲಿಕ್ಕೆ ಎಲ್ಲ ನಮ್ಮ ಶ್ರೀರಾಮನಗರದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಕೋರ್ತೇನೆ. ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಯಾಕ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಮೆಟ್ರಿ ಬಾಕ್ಸ್ ಅನ್ನ ನಾವು ವಿತರಣೆ ಮಾಡ್ತೀವಪ್ಪ ಅಂತಂದ್ರ, ನಮ್ಮ ಎಲ್ಲ ದಲಿತ ಸೇನೆ ಸಂಘಟನೆ ಎಲ್ಲ ಸದಸ್ಯರು ಕೂಡಿಕೊಂಡು ಏನಾದ್ರೂ ಒಂದು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಏನಾದ್ರೂ ಒಂದು ಸಣ್ಣ ಒಂದು ಶಿಕ್ಷಣದೊಳಗ ಒಂದು ಸಹಾಯವನ್ನು ಮಾಡೋಣ ಅಂತಂದು ಹೇಳಿ ಅನ್ಕೊಂಡಾಗ ಎಲ್ಲರೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಎಲ್ಲರೂ ಡಿಸೈಡ್ ಮಾಡಿ ಈ ಒಂದು ಜಾಮೆಟ್ರಿ ಬಾಕ್ಸ್ ಅನ್ನ 7ನೇ ತರಗತಿಗಳಿಗೆ ಯಾಕೆ ಕೊಡ್ಬೇಕಪ್ಪ ಅಂತಂದ್ರ, ಈ 7ನೇ ತರಗತಿಗೆ ಜಾಮೆಟ್ರಿ ಬಾಕ್ಸ್ ಅತ್ಯಂತ ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೈಸ್ಕೂಲ್ಗೆ ಹೋಗ್ಬೇಕಾಗತ್ತಾ. ಹಂಗಾಗಿ ಉಳಿತಕ್ಕಂಥ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ನಮಗೆ ಕೊಟ್ಟಿಲ್ಲ ಅಂತ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ಕಡೆಯಿಂದನೇ ಈ ಅದಕ್ಕೂ ಒಂದು ನಾವು ಯೋಜನೆಯನ್ನ ರೂಪಿಸಿಕೊಂಡು ಒಟ್ಟು ನಮ್ದು ಏನಿದ್ರು ಈ ಸಂಘಟನೆ ವಿಚಾರ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ. ಯಾಕಂದ್ರೆ ಸ್ವಾತಂತ್ರ್ಯ ರಾಷ್ಟ್ರೀಯಾಗಿ ಇವತ್ತು 80 ವರ್ಷ ಆಗಿತ್ತು, ಸ್ವಾತಂತ್ರ್ಯ ರಾಷ್ಟ್ರೀಯ ಸಿಕ್ಕಿಲ್ಲ. ಅತ್ಯಂತ ಮಹಾನ್ ನಾಯಕರು ಕೂಡ ಹೋರಾಟ ಮಾಡಿ ತಮ್ಮ ಜೀವವನ್ನ ಪಣಕ್ಕಿಟ್ಟು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳು ಪಣಕ್ಕಿಟ್ಟು ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟ. ಅದೇ ರೀತಿಯಾಗಿ ಶಿಕ್ಷಣವು ಕೂಡ ಸ್ವಾತಂತ್ರ್ಯದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ. ಯಾಕಂದ್ರ ಆ ಸ್ವಾತಂತ್ರ್ಯ ಸಿಗಲಾರ್ದಕ್ಕಿಂತ ಬಿಫೋರ್ ಅನೇಕ ಸಾವು ನೋವುಗಳನ್ನ, ಅಸ್ಪೃಶ್ಯತೆಯನ್ನ ಸಮಾಜದಲ್ಲಿ ಇವೆಲ್ಲವೂ ತಲೆ ತೋರ್ತಾ ಇದ್ವು. ಆ ಶಿಕ್ಷಣದಿಂದ ಬಂದ ಹೊತ್ತಿನಾಗ ಸ್ವಾತಂತ್ರ್ಯಕ್ಕೆ ಶಿಕ್ಷಣ ಎಷ್ಟು ಹೆಲ್ಪ್ ಆಗ್ತಪ್ಪ ಅಂತಂದ್ರ, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಇವರ ಶಿಕ್ಷಣದಿಂದನೇ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆ ಒಂದು ಸ್ವಾತಂತ್ರ್ಯ ಪಡೆಯುವಲ್ಲಿ ಯಶಸ್ವಿಯಾಗಿ ಅನೇಕ ಮಹನೀಯರು ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರ. ಅದೇ ರೀತಿಯಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳೋದಿಷ್ಟೇ, ಮುಂದಿನ ದಿನಮಾನಗಳಲ್ಲಿ ನೀವು ಏನಾದ್ರೂ ಒಂದು ಗುರಿಯನ್ನು ಇಟ್ಕೊಳ್ಳಿ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಕತ್ತೀವಿ, ಪ್ರೈವೇಟ್ ಸ್ಕೂಲ್ ಅವೇ ಏನು ಬೇಡ. ಈ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗಿಂತ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿ ಮುಂದಿನ ದಿನಮಾನಗಳಲ್ಲಿ ನೀವು ಒಳ್ಳೆ ಒಂದು ಸರ್ಕಾರಿ ಸ್ಕೂಲ್ಗಳಲ್ಲಿ ಹೆಸರನ್ನು ತರಬೇಕಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತೀವಿ. ಇದು ನಾವೊಂದು ಸಣ್ಣ ಸಹಾಯ ಅಷ್ಟೇ. ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಸ್ಕೂಲ್ಗಳಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಒಳ್ಳೆ ವಿಚಾರಗಳನ್ನ ನಾವು ದಾರಿ ಎರೆದಿವಿ ಅಂತ ಹೇಳಿ ಇಲ್ಲಿಗೆ ಇನ್ನೂ ಮಾತಾಡೋದು ಬಹಳ ಇತ್ತು. ಪಾಪ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೀಟಿಂಗ್ ಇರೋದ್ರಿಂದ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ತುಂಬಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ, ಒಂದು ನೇತೃತ್ವದಲ್ಲಿ ಈ ಒಂದು ಸಮಾಜದಲ್ಲಿ ಶಿಕ್ಷಣಕ್ಕೆ ಮೊದಲನೇದಾಗಿ ನಾವು ಗೌರವವನ್ನು ಕೊಡಬೇಕು, ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಅಷ್ಟೇಜಿಯಾಗಿ ಅನೇಕ ಮಹನೀಯರು ಹೋರಾಟದ ಮೂಲಕ ಈ ಒಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದೇ ತರನಾಗಿ ಶಿಕ್ಷಣವೂ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸಿ ಇವತ್ತು ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು 2 ದಿನಗಳಲ್ಲಿ ನಾವು ಆಚರಣೆ ಮಾಡಿದ್ದೀವಿ. ಆ ಎಲ್ಲಾ ಮಹನೀಯರಿಗೆ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಶಿಕ್ಷಣದಲ್ಲಿ ಏನಾದರೂ ಒಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಣ್ಣ ಒಂದು ಸಹಾಯವನ್ನು ಮಾಡೋದಂತಂದ್ರೆ ನಮ್ಮೆಲ್ಲ ದಲಿತ ಸೇನೆಯ ಪದಾಧಿಕಾರಿಗಳೆಲ್ಲ ಡಿಸೈಡ್ ಮಾಡಿಕೊಂಡು ಈ ಒಂದು ಚಿಕ್ಕ ಶಿಕ್ಷಣದಲ್ಲಿ ಒಂದು ಚಿಕ್ಕ ಸಹಾಯವನ್ನ ನಮ್ಮ ದಲಿತ ಸೇನೆಗಳಿಂದ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಲೈನ್ ಒಬ್ಬೊಬ್ಬರಿಗೆ ನಮ್ಮ ದಲಿತ ಸೇನೆ ಮತ್ತು ನಮ್ಮ ಮುಖ್ಯ ಈ ಸ್ಕೂಲ್ನ ದಿನಾಚರಣೆ ಅಂಗವಾಗಿ ಇವತ್ತು 7ನೇ ತರಗತಿಗಳಿಗೆ ನಾವು ಬುಕ್ಸ್ಗಳನ್ನ ಕೊಡಬೇಕು, ಆಮೇಲೆ ಬೇರೆ ಇನ್ನೂ ಏನಾದರೂ ಕೊಡಬೇಕು, ಪೆನ್ಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಡಿಸೈಡ್ ಮಾಡಿದ್ದೀವಿ ಸರ್. ಸೊ ಹಾಗಾಗಿ ದಲಿತ ಸೇನೆ ಕಡೆಯಿಂದ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಡ್ಚಪ್ಪ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿದಾಗ, ಇಲ್ಲ ನಾವು ಬುಕ್ಸು ಆ ಥರ ಕೊಡೋದಕ್ಕಿಂತ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ ಮುಂದೆ. ಆದರೆ ಈ ಜಾಮೆಟ್ರಿ ಬಾಕ್ಸ್ 7ನೇ ಕ್ಲಾಸ್ ಅವ್ರಿಗೆ ಜಾಮೆಟ್ರಿ ಬಾಕ್ಸ್ ಕೊಡೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತಾ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ಸ್ವಲ್ಪ ಡಿಸ್ಕಸ್ ಮಾಡಿ, ಅದಾದ್ಮೇಲೆ ಇವತ್ತು 7 ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಮಕ್ಕಳಿಗೆ, ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ 7ನೇ ಕ್ಲಾಸ್ ಮಕ್ಕಳಿಗೆ ಜಾಮೆಟ್ರಿ ಬಾಕ್ಸ್ ಕೊಡೋಣ ಅಂತಂದೇಳಿ ಡಿಸೈಡ್ ಮಾಡಿ ಸುಮಾರು 300 ಜಾಮೆಟ್ರಿ ಬಾಕ್ಸ್ಗಳನ್ನು ಇವತ್ತು ಬೇರೆ ಬೇರೆ ಸ್ಕೂಲಲ್ಲಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರಥಮವಾಗಿ
ಶ್ರೀರಾಮನಗರದಲ್ಲೇ, ಯಾಕಂದ್ರೆ ಈ ಕಾರ್ಯಾಲಯ ಇರೋದು ಶ್ರೀರಾಮನಗರದಲ್ಲಿ. ಸೊ ಹಂಗಾಗಿ ಶ್ರೀರಾಮನಗರದಲ್ಲಿ ಫಸ್ಟ್ ಕೊಟ್ಟು ಅಲ್ಲಿಗೆ ಸಾಹೇಬರನ್ನ ಇನ್ವೈಟ್ ಮಾಡಿ ಅಲ್ಲಿಂದ ಎಲ್ಲ ಹಳ್ಳಿಗಳಿಗೆ ಓಡಾಡಿ ಕೊಡೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಹಂಗಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು ಅಥವಾ ದಲಿತ ಸೇನೆ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಬಹಳಷ್ಟು ಇದಾವೆ. ಸೊ ಹಂಗಾಗಿ ನಾವು ಮಾಡ್ತಕ್ಕಂಥ ಕೆಲಸನ ಇವತ್ತು ಬಾಬಾ ಸಾಹೇಬ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಶಿಕ್ಷಣ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಇವತ್ತೇನಾದ್ರೂ ಬಾಬಾ ಸಾಹೇಬ್ ನಮ್ಗೆ ಶಿಕ್ಷಣ ಅಂತಕ್ಕಂಥದ್ದನ್ನ ಕೊಟ್ಟಿರ್ಲಿಲ್ಲ ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಎಲ್ಲರೂ ಕೂಡ ಯಾರೋ ಆ ಕೇಸ್ ಈ ಕೇಸ್ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ 90% ಜನರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ ಬಾಬಾ ಸಾಹೇಬ್ ಏನಾದ್ರು ಸಂವಿಧಾನ ಮುಖಾಂತರ ಶಿಕ್ಷಣ ಕೊಟ್ಟಿಲ್ಲ ಅಂತಂದ್ರೆ ಅಂದ್ರೆ ನಾವು ಇವತ್ತು ಎಲ್ಲರನ್ನೂ ಕೂಡ ನೆನೆಸ್ಬೇಕಾಗುತ್ತೆ. ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಕೂಡ ನೆನೆಸ್ಬೇಕಾಗುತ್ತೆ. ಸೊ ಹಂಗಾಗಿ ಈ ದೇಶದಲ್ಲಿ ಶಿಕ್ಷಣ ಕ್ರಾಂತಿ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಂವಿಧಾನದ ಮುಖಾಂತರ. ಸೊ ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ಸ್ಟೂಡೆಂಟ್ ಇದ್ದೀವಿ. ನಾವು ಕೂಡ ಕಿರು ಪವರ್ ಸಾಹೇಬ್ರ ಕೈಯಲ್ಲಿ ಕಲ್ತಂತವ್ರಿದ್ದೀವಿ. ಸಿದ್ದಾಪುರದಲ್ಲಿ 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್. ಇವತ್ತು ನಾವು ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ ಹೈಕೋರ್ಟ್ ಅಲ್ಲಿ, ಬೆಂಗಳೂರಲ್ಲಿ. ಸೊ ಹಂಗಾಗಿ ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಳು ಕೂಡ ಇವತ್ತು ಅಡ್ವೊಕೇಟ್ ಸರ್. ಸೊ ಹಂಗಾಗಿ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಿಂದ, ಅವ್ರು ಕೊಟ್ಟಂತ ಶಿಕ್ಷಣದಿಂದ, ಅವ್ರು ಕೊಟ್ಟಂತ ಸ್ಕಾಲರ್ಶಿಪ್ ಇಂದ ನಾವ್ ಏನೆಲ್ಲ ಪಡ್ಕೊಂಡಿದೀವಿ. ಇವತ್ತು ಕಾರ್ ತಗೊಂಡಿದೀವಿ, ಮನೆ ಕಟ್ಕೊಂಡಿದೀವಿ, ಏನೇನೋ ಮಾಡ್ಕೊಂಡಿದೀವಿ. ಆದ್ರೆ ಇವತ್ತು ನಾವು ನಮ್ಮ ಪ್ರಬುದ್ಧತೆಯನ್ನ ಇಟ್ಕೊಂಡು ಸಂಘಟನೆಗಳು ಮಾಡಬೇಕಾದಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆ ಬೆಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ದೃಢವಾಗಿ ನಮ್ಮ ಸಂಘಟನೆ ಮುಖಾಂತರ ತಗೊಂಡಿದ್ದೀವಿ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಶಿಕ್ಷಣ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಆಗ್ಬೇಕದು, ಮತ್ತೆ ಸಮಾನತೆ ಇರ್ಬೇಕು ಅದರಲ್ಲಿ. ಇವತ್ತು ನಮ್ಮ ಸರ್ಕಾರಿ ಸ್ಕೂಲಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಏನೈತಲ್ಲ ಅದ್ರ ಕಡೆಗೆ ಸರ್ಕಾರಗಳು ಬಹಳಷ್ಟು ಹೆಚ್ಚಿನ ಹೊತ್ತು ಕೊಡಬೇಕು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಹೇಬ್ ಇಲ್ಲೇ ಬಂದಿದ್ದಾರ. ನೀವು ಇನ್ನೂ ಬೇರೆ ಬೇರೆ ಸ್ಕೂಲ್ಗಳ ಪರಿಸ್ಥಿತಿ ಸ್ವಲ್ಪ ತುಂಬಾ ಗಂಭೀರ ಐತೆ. ಇದನ್ನ ನಾವು ಒಂದಿಷ್ಟು ಯಾರು ಎಜುಕೇಶನ್ ಮಿನಿಸ್ಟರ್ ಇದ್ದಾರ ಅವರಿಗೆ ಇಲ್ಲಿಂದ ಬೆಂಗಳೂರಲ್ಲಿ ಕೂಡ ಮಾತಾಡ್ತಕ್ಕಂಥ, ನಮ್ಮ ಸಂಘಟನೆ ಮುಖಾಂತರ ಬೆಂಗಳೂರು ಕಡೆಯಿಂದ ಸಹಿತ ಮಾತಾಡ್ತಕ್ಕಂಥ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಬೇರೆ ಬೇರೆ ಯಾರು ಕ್ಷೇತ್ರ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬರು ಕೂಡ ನಾವು ಮನದಟ್ಟು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ತಾವು ಕೂಡ ಬಹಳಷ್ಟು ಕಳಕಳಿಯನ್ನ ಇಟ್ಕೊಂಡು ನಮ್ಮ ಜೊತೆಗೆ ನಾವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಉಡ್ಸಪ್ಪ ಮತ್ತೆ ನಾನು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಿಮಗೆ ಇರ್ತಕ್ಕಂಥ ಒಂದು ನಾಲೆಜ್, ನಿಮ್ಗೆ ಇರ್ತಕ್ಕಂಥ ಒಂದು ಅಭಿವೃದ್ಧಿಯ ಒಂದು ಚಿಂತನೆಗಳು ತುಂಬಾ ಇದಾವೆ ಸರ್. ಹಂಗಾಗಿ ಎಲ್ಲಾ ಸ್ಕೂಲ್ಗಳನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ನಿಮ್ ಜೊತೆಗೆ. ಅದೇನಾಗುತ್ತೋ ಸರ್ಕಾರಿ ಶಾಲೆಗಳು ಒಂದು ಶಿಕ್ಷಣ ಕ್ರಾಂತಿ ಮಾಡೋಣ ಅಂತ ಹೇಳ್ತಾ ಗೊಳಿಸ್ಬೇಕು ಅಂತೇಳಿ ಅವ್ರಿಗೆ ಅವಾಗ ಸ್ಕಾಲರ್ಶಿಪ್ ಇರಲಿಲ್ಲ. ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಅವ್ರಿಗೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟರು. ಅವರು ಈ ದೇಶದಲ್ಲಿ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಓದಿ ಇವತ್ತು ಬೃಹತ್ ಆದಂಥ ಸಂವಿಧಾನನ ರಚನೆ ಮಾಡಬೇಕಂದ್ರೆ ಅದು ಅವರ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿದ್ದು. ಸೊ ಹಂಗಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳು ಪ್ರತಿಯೊಬ್ಬರೂ ಕೂಡ ಇವತ್ತು ಶಿಕ್ಷಣ ಪಡೆದುಕೊಳ್ಬೇಕು ಅಂತಕ್ಕಂಥದ್ದು ಭಾಳಷ್ಟು ದಿಟ್ಟವಾದಂಥ ಒಂದು ನಿರ್ಧಾರ ಆಗಿತ್ತು. ಆ ನಿಟ್ಟಿನೊಳಗಡೆ ಇವತ್ತು ದಲಿತ ಸೇನೆ ಕಡೆಯಿಂದ ಮೊದಲು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಬೇರೆ ಬೇರೆ ಇನ್ನೂ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಆ ವಿಚಾರಗಳೊಂದಿಗೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ನಾವೇನು ಯಾರ ಕಡೆಯಿಂದ ಸಹಿತ ದುಡ್ಡು ಅದು ಇದು ವಸೂಲು ಮಾಡ್ಕೊಂಡು ಏನು ಮಾಡ್ತಾ ಇಲ್ಲ. ಇದನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಾವು ಪದಾಧಿಕಾರಿಗಳು ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾ ಇದ್ದೀವಿ. ಸೊ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಇವತ್ತು ಕಾಂಪಸ್ಸನ್ನು ಕೊಡಿಸ್ತಾ ಇದ್ದೀವಿ. ಮುಂದೆ ಬುಕ್ಸ್ ಯಾವುದು ನೋಟ್ಬುಕ್ ಆಗಲಿ ಪೆನ್ ಆಗಲಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಟ್ಕೊಂತೀವಿ. ಅದ್ರ ಜೊತೆಗೆ ಕಣ್ಣು ಆಪರೇಷನ್ ಮಾಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಒಂದು ನಿರ್ಧಾರ ತಗೊಂಡಿದ್ದೀವಿ. ಸೊ ಹಂಗಾಗಿ ವಯಸ್ಸಾದಂಥವ್ರಿಗೆ ಆ ಕಾರ್ಯಕ್ರಮ ಕೂಡ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ. ಸೊ ಇವತ್ತೇನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಡ್ಚಪ್ಪ ಶ್ರೀರಾಮನಗರ ಅವ್ರ ನೇತೃತ್ವದೊಳಗಡೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದೇಳಿ ನಾವೆಲ್ಲರೂ ನಿರ್ಧಾರ ತಗೊಂಡು ಮಾಡ್ತೀವಿ. ಮತ್ತು ಇವತ್ತು ಈ ಮಕ್ಕಳಿಗೆ 7ನೇ ಕ್ಲಾಸ್ ಮಕ್ಕಳಿಗೆ ಇವತ್ತು ಕಾಂಪಾಸ್ ಬಾಕ್ಸನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತು ಶಾಲಾ ಸಿಬ್ಬಂದಿಗಳಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ 13 ಆಗಸ್ಟ್ 2026ರಂದು ನಮ್ಮ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಳಿ ಗ್ರಾಮದಲ್ಲಿ ನಮ್ಮ ದಲಿತ ಸೇನೆಯು ಈ ನಮ್ಮ ಶ್ರೀರಾಮನಗರ ಮತ್ತು ಮರಳಿ ಗ್ರಾಮ ಆಂತರ ಈ ಸುತ್ತಮುತ್ತ ಗ್ರಾಮಗಳಿಗೆ ಏನಪ್ಪ ಅಂತಂದರೆ ದಲಿತ ಸೇನೆ ಎಂಬ ಒಂದು ಸಂಘಟನೆ ನಮ್ಮ ಶಾಲೆಯಲ್ಲಿ 7ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಾಥಮಿಕವನ್ನು 1ರಿಂದ 7 ಅಂತಂದು ವಿಭಾಗಿಸಿ, ಪ್ರೌಢಶಾಲೆಯನ್ನು 8ರಿಂದ 10 ಅಂತಂದು ವಿಭಾಗಿಸಿ, ಮೊದಲು ಒಂದು ಹಂತದಲ್ಲಿ ಏನಪ್ಪ ಅಂತಂದರೆ ನಮಗೆ 1ರಿಂದ 7ರಲ್ಲಿ ಅದು 7ನೇ ತರಗತಿಗೆ ಜಾಮೆಟ್ರಿ ಬಾಕ್ಸನ್ನು ಏನಪ್ಪ ಅಂತಂದರೆ ಈ ದಲಿತ ಸೇನೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ.
ಅವರೆಲ್ಲರೂ ಏನಪ್ಪ ಅಂದರೆ ಇಂಥ ಒಂದು ಅಂಬೇಡ್ಕರ್ನ ಒಂದು ಕನಸು ಏನಾಗಿತ್ತಪ್ಪ ಅಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಅಂದರೆ ಪ್ರತಿಯೊಂದು ಒಂದು ಮೂಲ ನಾವು ಆರ್ಥಿಕವಾಗಲಿ, ರಾಜಕೀಯವಾಗಲಿ, ಸಾಮಾಜಿಕವಾಗಲಿ ನಾವು ಮುಂದೆ ಬರಬೇಕಂತಂದರೆ ನಮಗೇನಪ್ಪ ಅಂದರೆ ಪ್ರಥಮವಾಗಿ ಶಿಕ್ಷಣ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಅಂಬೇಡ್ಕರ್ ಅನ್ನೋ ಕೇವಲ ಹಿಂದುಳಿದವರಷ್ಟು ಎಲ್ಲರಿಗೂ ಏನಪ್ಪ ಅಂತಂದರೆ ನಾವು ರಸ್ತೆಯಲ್ಲಿ ಎಡಬದಿಯಲ್ಲಿ ನಡಿಬೇಕು. ಪ್ರತಿಯೊಂದು ಕಾಯ್ದೆ ಕಟ್ಟಳೆಗಳನ್ನು ಮಾಡಿರ್ತಕ್ಕಂಥವ್ರು ಸಂವಿಧಾನ ಪಿತಾಮಹ ಅಂತ ಕರಿತೀವಿ ನಾವು. ಇಲ್ಲಪ್ಪ ಅಂತಂದ್ರೆ ನಮ್ಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ನಮ್ಗೆ ದೊರಕಿತು. ಆದರೆ ಸ್ವಾತಂತ್ರ್ಯ ಸಿಕ್ಕಾಗ ಒಂದು ಕಡೆಗೆ ನಮಗೆ ಸಂತೋಷ, ಮತ್ತೊಂದು ಕಡೆಗೆ ಏನಪ್ಪ ಅಂದರೆ ನಮ್ಗೆ ಅನೇಕ ಸಮಸ್ಯೆಗಳು ಬೆನ್ನಟ್ಟಿಕೊಂಡು ಬಂದವು. ನಮ್ಗೆ ಭಾಷಾವಾರ ಸಮಸ್ಯೆ ಇರ್ಬೋದು, ವಸತಿ ಸಮಸ್ಯೆ ಇರ್ಬೋದು, ಶಿಕ್ಷಣ ಸಮಸ್ಯೆ ಇರ್ಬೋದು, ಈಗ ಅನೇಕ ಸಮಸ್ಯೆಗಳು ಏನಪ್ಪ ಅಂತಂದರೆ ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದು ಇವುಗಳಿಗೆಲ್ಲ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಅದಕ್ಕೊಂದು ಸಂವಿಧಾನ ಬೇಕಾಗಿತ್ತು. ನಾವು ಪ್ರತಿನಿತ್ಯ ನಾವು ಸಂವಿಧಾನ ಪೀಠಿಕೆ ಅಂತ ಓದ್ರಲ್ಲೇವು. ಆ ಸಂವಿಧಾನ ಪೀಠಿಕೆ ಏನಪ್ಪ ಅಂತಂದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯು ಯಾವ ರೀತಿಯಾಗಿ ಇರಬೇಕು, ಯಾವ್ಯಾವ ಕಾನೂನುಗಳು ಅದಾವೆ ನಮ್ಗೆ, ಪ್ರತಿಯೊಂದಕ್ಕೂ ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರಿಗೂ ಏನಪ್ಪ ಅಂತಂದರೆ ಒಂದು ಕಾನೂನನ್ನು ಮಾಡಿರ್ತಕ್ಕಂಥ ಒಬ್ಬ ಮೇಧಾವಿ ಮಹಾನಾಯಕ ಅಂತಂದು ನಾವು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಒಬ್ಬ ಮೇಧಾವಿಯನ್ನು ನಾವು ನೆನೆಸಿಕೊಂಡು ನಮ್ಮ ದಲಿತ ಸೇನೆ ಬಳಗ ನಿಜವಾಗ್ಲೂ ನಾನು ಭಾಳ ಹೆಮ್ಮೆ ಪಡ್ತಾಯಿದ್ದೆ. ಇನ್ನು ಅವ್ರ ಜೊತೆಗೆ ನಾನು ಮಾತಾಡಿದೆ, ನೀವು ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದೀರಲ್ಲ, ಭಾಳ ಸಂತೋಷ ನನಗೆ ಆಗ್ತದೆ. ಇನ್ನೂ ಕೆಲವೊಬ್ಬರು ಏನಪ್ಪ ಅಂದರೆ ಅದನ್ನು ದುರುಪಯೋಗಪಡಿಸಿಕೊಂಡು ತಾವು ಒಂದು ತಮ್ಮ ಒಂದು ಇದಕ್ಕಾಗಿ ಬೆಳೆಸ್ಕೊಳ್ತಾರೆ. ಆದರೆ ಮೊದಲು ಏನಪ್ಪ ಅಂತಂದರೆ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ನಾವು ಕೊಡ್ತೀವಿ ಅಂತಂದು ನಿನ್ನೆ ಅವರು ನನ್ನ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿದರು. ನಿಜವಾಗ್ಲೂ ಅವ್ರ ಒಂದು ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವರ ಒಂದು ಕುಟುಂಬ, ಅವರ ಒಂದು ಆರೋಗ್ಯ ಎಲ್ಲ ಒಂದು ಚೆನ್ನಾಗಿ ಇರಲಿ ಅಂತಂದು ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂತಂದರೆ ಇವರ ಒಂದು ಟೈಪ್ ಅಂದರೆ ಏನಪ್ಪ ಅಂದರೆ ನಾವು ದಾನ ಧರ್ಮವನ್ನು ಮಾಡಬೇಕು. ಇಡೀ ಏನಪ್ಪ ಅಂತಂದರೆ ಮೊನ್ನೆ ನಮ್ಗೆ ಕೊರೋನಾದಾಗ ಎಂತೆಂಥ ಮಹಾನ್ ವ್ಯಕ್ತಿಗಳು ಹೋದರು. ಅಂದರೆ ಈ ಜೀವನ ಶಾಶ್ವತವಲ್ಲ, ಇವತ್ತಿಲ್ಲ ನಾಳೆ ಹೋಗ್ತಕ್ಕಂಥದ್ದ. ನಾನು ಎಷ್ಟು ವರ್ಷ ಬದುಕಿದಿ ಅನ್ನೋದಕ್ಕಿಂತ ಯಾವ ರೀತಿಯಾಗಿ ಬದುಕಿದೆ ಅನ್ನೋದು ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಇವತ್ತು ನಾವು ಮಹಾತ್ಮ ಗಾಂಧೀಜಿ ನೆನ್ಪಿಟ್ಕೊಂಡಿವಿ, ಅಂಬೇಡ್ಕರ್ನ ನೆನ್ಪಿಟ್ಕೊಂಡಿವಿ, ನಮ್ಮ ತಾತನ ನೆನ್ಪಿಟ್ಕೊಂಡಿಲ್ಲ ನಾವು. ಯಾಕೆ ಹೇಳ್ರಿ? ಅವ್ರು ಬರೀ ತಮ್ಮ ಕುಟುಂಬಕ್ಕಾಗಿ ಮಾಡಿರ್ತಕ್ಕಂಥವ್ರು. ಮಹಾತ್ಮ ಗಾಂಧೀಜಿ ಆಯ್ತು, ಅಂಬೇಡ್ಕರ್ ಆಯ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂಥೆಲ್ಲ ಇನ್ನೂ ಅನೇಕ ಮೇಧಾವಿಗಳಿದ್ದಾರೆ. ಇವತ್ತು ನಮ್ಮ ತಂದೆ ಹೆಸರು ನಮಗೆ ಗೊತ್ತಿಲ್ಲ, ಆದ್ರೆ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿ ಆಗಲಿ, ಅವರು ಎಷ್ಟನೇ ಇದರೊಳಗೆ ಬಂದಿರ್ತಕ್ಕಂಥವ್ರು. ಇವತ್ತು ಅಂಥದ್ದು ನಮ್ಗೆ ನೆನಪೈತಿ. ಒಂದು ಸಣ್ಣ ಮಗು ಕೂಡ ಅವ್ರ ಹೆಸರು ಹೇಳ್ತಾರೆ.